ಏನು ದೇವರಾಜೇಗೌಡ ಆಡಿಯೋ ಕೇಳಿ ಶಿವರಾಮೇಗೌಡರು ನನಗೆ ಯಾರು ಫೋನ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಆ ತುಣುಕು ಅಷ್ಟು ಬಿಟ್ಟರೆ ಇನ್ನೇನೂ ಮಾತಾಡಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ಸಹಿತ ನಿಮ್ಮ ಹತ್ರ ಏನಿದೆ ಅದನ್ನು ಕೊಡ್ರಿ, SIT ಕೊಡ್ರಿ, SIT ರಚನೆ ಮಾಡಿದ್ವಿ ಕೊಡಿ ಅಂತೇಳಿ. ನಮ್ಮ ಹತ್ರ ನನಗೆ ದೇವರಾಜೇಗೌಡನ ಪರಿಚಯ, ನಾವು ಒಂದೇ ಪಕ್ಷದಲ್ಲಿದ್ದವರು, ಮುಖ ಪರಿಚಯ ಅಷ್ಟೇ. ಅವನ್ನ 2 ವರ್ಷದಿಂದಲೂ ಸಹಿತ ಈ ವಿಡಿಯೋಗಳು ನೋಡ್ತಾ ಇದ್ದು ಯೂಟ್ಯೂಬ್ನಲ್ಲಿ. ಅವನದು ಕಾರ್ತಿಕ್ ಗೌಡಂದು ಇಬ್ಬರದು ಸಹಿತ ಕುತೂಹಲಕ್ಕೆ ಹಾಸನದಲ್ಲಿ ಏನು ಹಿಂಗೆ ನಡೀತಾ ಇದೆಯಲ್ಲ ಅಂತೇಳಿ ಕುತೂಹಲಕ್ಕೆ ನೋಡ್ತಿದ್ದು. ದೇವರಾಜೇಗೌಡನ್ನ ನಾನು ಫಸ್ಟ್ ಭೇಟಿ ಮಾಡಿದ್ದೆ, ಮಾತಾಡಿದ್ದೆ 29ನೇ ತಾರೀಕು. 29ನೇ ತಾರೀಕಿಗೆ ಮುಂಚೆ ನನಗೆ ದೇವರಾಜೇಗೌಡನ ಸಂಬಂಧ ಇಲ್ಲ. ಮೊನ್ನೆ 29, ಇವತ್ತೇನು 6ನೇ ತಾರೀಕು, 8 29ನೇ ತಾರೀಕು ನಾನು ದೇವರಾಜೇಗೌಡನ ಭೇಟಿ ಮಾಡಿದ್ದು. ದೇವರಾಜೇಗೌಡ ಫೋನಲ್ಲಿ ಮಾತಾಡಿದ ಮೇಲೆ ನಾನು ಫಸ್ಟ್ ಭೇಟಿ ಮಾಡಿದ್ದು ಆತನೇ ಬಂದು ಭೇಟಿ ಮಾಡಿದ್ದು. 2ನೇ ಸಾರಿ ಇದೇ ಹೋಟ್ಲಿಗೆ ಬಂದು ನನ್ನನ್ನು ಭೇಟಿ ಮಾಡಿದ್ದು ದೇವರಾಜೇಗೌಡ. ನನಗಾಗಲೇ ಅದನ್ನು ಸ್ಪಷ್ಟ ಮಾಡಿದ್ದೀನಿ. ಡಿ ಕೆ ಅವ್ರನ್ನ ಸ್ವಲ್ಪ ಭೇಟಿ ಮಾಡಿಸಿ ಅಂತ, ಡಿ ಕೆ ಅವ್ರನ್ನ ಭೇಟಿ ಮಾಡಿಸಿ ಅಂತಲೇ ಅವರ ಪ್ರಥಮವಾಗಿ ನನ್ನನ್ನು ಬಂದು ಬೇಡ್ಕೊಂಡಿದ್ದು, ಕೇಳ್ಕೊಂಡಿದ್ದು. ನಾನೀಗಾಗಲೇ ಮೊನ್ನೆ ದಿವಸ ಎಲ್ಲನೂ ಇಲ್ಲೇ ಕೂತ್ಕೊಂಡು ಎಲ್ರಿಗೂ ಹೇಳಿದ್ದೀನಿ. ಹೇಳಿದ್ದು ಹೇಳ್ತಾ ಇದ್ದೀನಿ. 1 ನಿಮಿಷ ಕೇಳಿ. ನಾನು ನನ್ನ ಕಚೇರಿನಲ್ಲಿ ಕುಳಿತು ಮಾತನಾಡ್ತಾ ಇರೋ ಸಂದರ್ಭದಲ್ಲಿ ಹೊಳೆ ನರಸೀಪುರದವ್ರು ಯಾರೋ ಬರ್ತಾರೆ, ದೇವರಾಜೇಗೌಡರು ನಿಮ್ಮನ್ನು ಕೇಳ್ತಿದ್ರು, ಮಾತಾಡಬೇಕು ಅಂತಿದ್ರು ಅಂತ ಹೇಳ್ತಾರೆ. ಆಗ ನಾನು ನನ್ನ ಹತ್ರ ನಂಬರ್, ನಿಂತ ನಂಬರ್ ಅದನ್ನಪ್ಪ ಅಂತ ಕೇಳ್ತೀನಿ. ನಂಬರ್ ಅವರೇ ತೆಗೆದು ಕೊಡ್ತಾರೆ ಫೋನ್ನಲ್ಲಿ. ಅಣ್ಣ ನಿಮ್ಮನ್ನು ಭೇಟಿ ಮಾಡಬೇಕು, ನಾನು ದೇವರಾಜ್. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದೇವರಾಜೇಗೌಡನ ಏನು ದೇವರಾಜೇಗೌಡ, ನಾನು ಕೇಳ್ತೀನಿ ದೇವರಾಜೇಗೌಡನ್ನ, ಏನಪ್ಪ ನಿಂದು ಯೂಟ್ಯೂಬಲ್ಲಿ ನೋಡುತ್ತಲೇ ಇದ್ದು 2 ವರ್ಷದಿಂದ. ಅಣ್ಣ 2 ವರ್ಷ ಲೆಕ್ಕಣ್ಣ, 4 ವರ್ಷದಿಂದ ನನ್ನ ಹೋರಾಟ ಅಂತ ನಾನು ಹೋರಾಟ ಮಾಡ್ತಿದ್ದೀನಿ. ನಾನು ನೋಡ್ತಿದ್ದೋ ನಿನ್ನ ಹೋರಾಟಕ್ಕೆ ಜಯ ಸಿಕ್ತಲ್ಲಪ್ಪ, ಈಗ ಇದೆಲ್ಲ ಹೊರಗೆ ಬಂದದಲ್ಲ ಅಂತಕ್ಕಂಥ ಮಾತು ನಾನು ಹೇಳ್ತೀನಿ. ಹೌದಣ್ಣ ಬಂದಿದೆ, ಹಂಗೆ ಹಿಂಗೆ ಅದೆಲ್ಲ ಏನೇನು ಹೇಳ್ದೆ ಕೆಲವು ವಿಚಾರನ. ನಾನು ನಿಮ್ಮನ್ನು ಭೇಟಿ ಮಾಡಬೇಕಣ್ಣ ಅರ್ಜೆಂಟಾಗಿ. ನಾನು 10 ಗಂಟೆ ಅಂತ ಕಾಣುತ್ತೆ ಅವನ ಹತ್ರ ಮಾತಾಡಿದಾಗ. ನಾನು 3 ಗಂಟೆಗೆ ಸಿಟಿಗೆ ಬರ್ತೀನಿ. ನಾನು ಬೆಂಗಳೂರಿನಲ್ಲಿದ್ದರೆ ಈ ಪರ್ಮನೆಂಟ್ ಇದೇ ಹೋಟ್ಲಲ್ಲಿ ಇರ್ತೀನಿ ಯಾವಾಗಲೂ ಸಾಮಾನ್ಯವಾಗಿ. ನಾನು ಪರ್ಮನೆಂಟಾಗಿ ಇಲ್ಲಿ ಬಿಟ್ಟರೆ MG ರೋಡಲ್ಲಿದ್ದರೆ ನಮ್ಮದು ಇನ್ನೊಂದು ಕಚೇರಿ ಇದೆ ನಮ್ಮ ಫ್ರೆಂಡ್ದು, ಅಲ್ಲಿಗೆ ಬಾಪ್ಪ ನಾನು 3 ಗಂಟೆಗೆ ಅಲ್ಲಿಗೆ ಬರ್ತೀನಿ ಅಂದರೆ 3 ಗಂಟೆಗೆ ಬಂದು ನನಗಿನ್ನು ಮುಂಚೆಲೇ ಕಾಯ್ಕೊಂಡಿದ್ದೆ. ಭೇಟಿ ಮಾಡಿದ, ಅಣ್ಣ ನಾಳೆ SIT ಮಾಡಿದ್ದಾರೆ ಇವತ್ತು, ನಾಳೆ SITಗೆ ಸ್ಟೇ ತಂದುಬಿಡ್ತಾರೆ, ನಾನು ಡಿ ಕೆ ಅವ್ರನ್ನ ಭೇಟಿ ಮಾಡಬೇಕಣ್ಣ ಹಾಗೆ ಹೀಗೆ ಅಂತ ಹೇಳಿದೆ. ನಾಳೆ ಡಿ ಕೆ ಅವರು ನೀನು ಭೇಟಿ ಮಾಡಲಿಲ್ವ ಇದುವರೆಗೆ? ನಾನು ಭೇಟಿ ಮಾಡಿಲ್ಲ ಕಾರಣ ನಾನು ಭೇಟಿ ಮಾಡಿಸೋಣ. ನಾನು ಡಿ ಕೆ ಅವ್ರಿಗೆ ಫೋನ್ ಮಾಡಿದೆ. ಅವರು ರಾಣೆಬೆನ್ನೂರಿನಲ್ಲೋ ಎಲ್ಲೋ ನಾನು ಟೂರ್ನಲ್ಲಿದ್ದೀನಿ, ಹೊರಗಡೆ ಇದ್ದೀನಿ ಗೌಡ್ರು, ನಾನು ರಾತ್ರಿ ಲೇಟ್ ಆಗುತ್ತೆ ಬರೋದು ಅಂದರು. ನಾನು ಲೇಟ್ ಆಗುತ್ತಲ್ಲಪ್ಪ, ಸಾಯಂಕಾಲ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ನು ನನ್ನ ಜೊತೆಲೇ ಸುತ್ತಾಡ್ಕೊಂಡಿದ್ದ. ನನಗೆ ಇವನೇನು ಹಿಂಗೆ ಸುತ್ತಾಡ್ಕೊಂಡಿದ್ದಾನಲ್ಲ ಅಂತ ಅನುಮಾನನೂ ನೋಟ್ ಮಾಡಿಕೊಂಡೆ. ನಾನು 7 ಗಂಟೆ ತಕ್ಕ ಇದ್ದು ಹೊರಟೋದ. ಇವನು ಇಷ್ಟು ರಿಕ್ವೆಸ್ಟ್ ಮಾಡಿದ್ದಲ್ಲ ಅಂತೇಳ್ಬಿಟ್ಟು ನಾನೇನೋ ಬೇರೆ ಕೆಲಸಕ್ಕೆ ಡಿ ಕೆ ಅವ್ರನ್ನ ನಾವು ಮಾಮೂಲಿಯಾಗಿ ಭೇಟಿ ಮಾಡ್ತೀವಿ. 11 ಗಂಟೆಗೆ ಹೋದೆ, ಡಿ ಕೆ ಅವ್ರನ್ನ ಭೇಟಿ ಮಾಡಿದೆ. ಡಿ ಕೆ ಅವರು ಯಾರ್ಯಾರು ಇದ್ದರು ಅವ್ರನ್ನೆಲ್ಲ ಕಳಿಸಿ, ಅವರು ಇದ್ದರು, ಯಾರೋ ಒಂದು 5-6 ಜನ ಕೂತಿದ್ರು. ಕೂತು ಮಾತಾಡೋ ಸಂದರ್ಭದಲ್ಲಿ ನಾನು ಡಿ ಕೆ ಅವ್ರಿಗೆ, ಆ ಡಿ ಕೆ ಇವರು ನಮ್ಮ ಹಾಸನದ ದೇವರಾಜೇಗೌಡ ನಿಮ್ಮನ್ನೇನೋ ಭೇಟಿ ಮಾಡಬೇಕಂತೆ, ಮಾತಾಡಬೇಕಂತೆ, ಭೇಟಿ ಮಾಡಬೇಕು, ಬೆಳಗಿಂದ ನನ್ನ ಹತ್ರ ಬಂದು ಗ್ವಾಗರಿತ್ತ ಅವನೇ ಅಂತೆ. ಅವ್ನು ಬಿಡ್ರಿ, ಅವ್ನ್ಯಾಕೆ ಮಾತಾಡ್ಬೇಕು ನಾನು ಅಂತ ಇದೇ ಭಾಷೆಯಲ್ಲಿ ಹೇಳಿದರು. ನಾನೇ ಜಬಾಯಿಸ್ದೆ, ನೀವು ಉಪಮುಖ್ಯಮಂತ್ರಿಗಳು ಸ್ವಾಮಿ, ನೀವು ನಿಜ ಸುಸ್ತಾಗಿ ಬಂದಿದ್ದೀರಿ, ಭೇಟಿ ಮಾಡೋಕ್ಕಾಗಲ್ಲ ಅಂದರೆ ಪ್ರಜೆಗಳು ಯಾರು ಕೇಳಿದ್ರಿ ಮಾತಾಡ್ಬೇಕಾಯ್ತದೆ ನೀವು ಅಂತ ನಾನೇ ಒತ್ತಡ ಮಾಡಿದೆ. ಆಯಿತು ಕರ್ಸಪ್ಪ ಅಂದರು. ಆಗ ನಾನು ದೇವರಾಜೇಗೌಡನಿಗೆ ನನ್ನ PA ಹೇಳಿದೆ, ದೇವರಾಜೇಗೌಡನ ತಗೋ ಅಂತ. ದೇವರಾಜೇಗೌಡನ ಫೋನ್ ತೊಗೊಂಡ್ರು ನಮ್ಮ PA. ಫೋನ್ ತೊಗೊಂಡು ದೇವರಾಜೇಗೌಡರಿಗೆ ನನಗೆ ಕನೆಕ್ಷನ್ ಕೊಟ್ಟರು. ನಾನು ದೇವರಾಜೇಗೌಡ ಮಾತಾಡೋದು, ನಾನು ಡಿ ಕೆ ಅವ್ರು ಮಲ್ಲಿದ್ದೀನಿ, ನೀನು ಡಿ ಕೆ ಅವ್ರು ನೋಡಬೇಕು ಅಂತ ಇದ್ದೆಲ್ಲ ಬರ್ತೀಯಾ ಅಂದೆ. ಅಯ್ಯೋ ಈಗ ಇಷ್ಟೊತ್ತಿಲ್ಲ ಅಣ್ಣ ಅಂದ. ಆಗ ಅವನು ನೀನು ಎಲ್ಲಿದ್ದೀಯಾ ಅಂದೆ. ನಾನು
ಅವನೇ ನನಗೆ 2 ಮನೆ ಅಣ್ಣ ಬೆಂಗಳೂರಲ್ಲಿ ಅಂದ. ಯಾವ ಮಲ್ಲಿದ್ದೀಯಾ ಅಂದೆ. ಒಂದು ಇದೆಲ್ಲೋ ಇದರಲ್ಲಿ ಹೆಬ್ಬಾಳ್ ಫ್ಲೈಓವರ್ ಹತ್ರ, ಒಂದು ಇನ್ನೊಂದು ಹೊಸಕೋಟೆ ಹತ್ರ ಇದ್ದೀನಿ ಅಂತಕ್ಕಂಥ ಮಾತು ಹೇಳಿದ. ಇಷ್ಟು ಹೇಳಿದ ಮೇಲೆ ಅಲ್ಲಿಂದ ಬರೋಕ್ಕೆ ಎಷ್ಟೊತ್ತಾಗುತ್ತೆ ಅಂತ 1:30-2 ಗಂಟೆ ಮೇಲೆ ಆಗ್ಬಿಡುತ್ತಣ್ಣ ಅಂದ. ಆಯ್ತು, ಫೋನ್ನಲ್ಲೇ ಮಾತಾಡ್ತೀಯ ಅಂತ ನಾನೇ ಕೇಳಿದೆ. ಡಿ ಕೆ ಅವ್ರಿಗೆ ನಾನೇ ನಾನು ಮಾತಾಡಿದ ಫೋನ್ನೇ ಕೊಟ್ಟೆ ಡಿ ಕೆ ಅವ್ರಿಗೆ. ಅವರು ದೇವರಾಜೇಗೌಡರು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಯಾವುದೋ ಇನ್ನೊಂದು ಫೋನಲ್ಲಿದ್ದು, ಅದಾದಮೇಲೆ ನಾನು ಫೋನ್ ಕೊಟ್ಟೆ. ಏನು ದೇವರಾಜೇಗೌಡ, ಏನು ಸಮಾಚಾರ, ಚೆನ್ನಾಗಿದೆಯಪ್ಪ, ಭಾಳ ಏನು ನಿನ್ನ ಹೋರಾಟ ಹೆಂಗೆ ನಡೀತಾ ಇದೆ ಅಂತ. ಅವನೇನೇನು ಹೇಳ್ದೆ, ಈ ಇದಕ್ಕೆ ಯಾವುದು ನಮ್ಮ SIT ಮಾಡಿದಾರಲ್ಲ ಅದ್ರ ಬಗ್ಗೆ ಏನೋ 1 ನಿಮಿಷ ಹೇಳಿದ. ಅದಾದಮೇಲೆ ನನ್ನ ಹತ್ರ ಏನೇನೋ ಇದೆ ಅಂತ ಏನೇನು ಹೇಳಿದ. ನಿನ್ನ ಹತ್ರ ಏನಿದೆ ಅದೆಲ್ಲ SIT ಮಾಡಿದ್ದೀವಿ, ತಗೊಂಡೋಗಿ SIT ಕೊಡಪ್ಪ ಅಂತ ಹೇಳ್ಬಿಟ್ರು. ಅಷ್ಟು ಹೇಳಿ ಫೋನ್ ನನ್ನ ಕೈಗೆ ಕೊಟ್ಟರು. ಅಷ್ಟು ಬಿಟ್ಟರೆ ಇನ್ನೇನೂ ಮಾತಾಡಲಿಲ್ಲ. ಅವನು ಅಲ್ಲಿಗೆ ಮಾತಾಡಿದ್ದು ಕಟ್ ಮಾಡಿಬಿಟ್ಟು ಈ ಅವತಾರ ಆಡ್ತಾ ಇದ್ದಾನೆ. ಒಂದು ಇದರಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನನ್ನ ಯಾವ್ದಾಗಲಿ ಈ ವಿಚಾರದಲ್ಲಿ ನಾನು ಡಿ ಕೆ ಅವ್ರನ್ನ ಪರಿಚಯ ಮಾಡಿದಂಥ ವಿಚಾರದಲ್ಲಿ ಈ ಪೆನ್ ಡ್ರೈವ್ಗೂ ನಮಗೂ ಸಂಬಂಧ ಇಲ್ಲ. ನಾನು ಇವತ್ತು ಒತ್ತಾಯ ಮಾಡ್ತೀನಿ. ನಿನ್ನೆ ನಾವು ಕಾರ್ತಿಕ್ ಗೌಡನ ಸ್ಟೇಟ್ಮೆಂಟನ್ನು ಸಂಪೂರ್ಣವಾಗಿ ನಾವೆಲ್ಲ ಗಮನಿಸಿದ್ದೀವಿ. ಇಲ್ಲಿ ಈ ಪೆನ್ ಡ್ರೈವ್ನ ಹಿಂದೆ ನಮಗೂ ಪೆನ್ ಡ್ರೈವ್ಗೂ ಯಾರಿಗೂ ಈ ರಾಜ್ಯಕ್ಕೆ ಸಂಬಂಧ ಇಲ್ಲ. ಸಂಬಂಧ ಇರೋದು ಯಾರು ಮಾಡಿದ್ದಾರೆ, ಇದನ್ನು ಯಾರು ಮೆತ್ತಗೆ ಪ್ಲ್ಯಾನ್ ಮಾಡಿ ಬಿಟ್ಟಿದ್ದಾರೆ ಅನ್ನೋದು ಒಂದೇ ಬಂದಿರತಕ್ಕಂಥದ್ದು ಆತಂಕ. ಈಗ ಕಾರ್ತಿಕ್ ಗೌಡ ಹೇಳೋ ಪ್ರಕಾರ ನಾನು ಪೆನ್ ಡ್ರೈವನ್ನು ನನ್ನ ಹತ್ರ ಇರೋ ಎಲ್ಲ ಅಶ್ಲೀಲ ಚಿತ್ರಗಳನ್ನು ಅವನಿಗೆ ಬಿಡುಗಡೆ ಮಾಡಲಿಲ್ಲ, ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅಂತೇಳಿ ಒಂದು ಮೆಮೊರಿ ಚಿಪ್ಪನ್ನು ಮಾಡಿಕೊಟ್ಟಿದ್ದೀನಿ. ಆ ಮೆಮೊರಿ ಚಿಪ್ಪಲ್ಲಿ ಯಾವಿದ್ವು ಅವೇ ಇವೆಲ್ಲ ಬಿಡುಗಡೆ ಆಗಿರೋದು ಅಂತಕ್ಕಂಥದ್ದನ್ನು ನೆನ್ನೆ ಕಾರ್ತಿಕ್ ಗೌಡ ಹೇಳಿದ್ದಾನೆ. ನಾನು ಈ ಸಂದರ್ಭದಲ್ಲಿ SITನ ಒತ್ತಾಯ ಮಾಡ್ತೀನಿ. ಫಸ್ಟು ದೇವರಾಜೇಗೌಡನ್ನ ಎಳ್ಕೊಂಡೋಗಿ ಅವನ 2 ತಿಂಗಳು ಅವನು ಯಾರ್ಯಾರಿಗೆ ಫೋನಲ್ಲಿ ಮಾತಾಡಿದ್ದಾನೆ, ಅವನು ಆಮೇಲೆ ಒಂದು ಫೋನ್ ಇಟ್ಟಿಲ್ಲ, ಇದು ಜ್ಞಾಪಕ ಇಟ್ಕೋಬೇಕು. ನನಗೇ ಹೇಳಿದ. ಅದಾದಮೇಲೆ 2ನೇ ಸಾರಿ ಇಲ್ಲಿ ನನ್ನನ್ನು ಭೇಟಿ ಮಾಡೋಕ್ಕೆ ಬಂದಿದ್ದ. ನಂತರ 3-4 ಫೋನ್ ಅವಣ್ಣ, ಅದು ಯಾರೋ ಒಬ್ಬರು ಅಧಿಕಾರಿಯವರು ನನಗೆ ನನ್ನ 2 ಫೋನ್ ಇಟ್ಕೊಂಡಿರೋ ಅವ್ರು ಯಾರಿಗೂ ಹೇಳಿಲ್ಲ, ನನ್ನ ಫೋನಿಗೆ ಮಾಡ್ತಾವ್ರವರು, ಇದು ಹೆಂಗೆ ಕಂಡು ಹಿಡಿತಾರೆ, ಇವೆಲ್ಲ ನನ್ನ ಹತ್ರ ಪ್ರಶ್ನೆ ಮಾಡಿ. ಇವತ್ತು ನೋಡಪ್ಪ, ಫೋನ್ನಲ್ಲಿ ಭಾಳ ಮುಂದೊಂಟೋಗಿದೆ ಜಗತ್ತು, ಯಾರು ಏನು ಹೇಳ್ತಾರೆ ಅಂತಲೇ ಗೊತ್ತಾಗಲ್ಲ. ಇದಾದ ಮೇಲೆ ನಾನು DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿಸಿದ ಮೇಲೂ ದೇವರಾಜೇಗೌಡ ಇದೇ ಓಟಿಗೆ ನಾನು ಹುಡುಕೊಂಬಂದಿದ್ದ. ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಈ ಪಾಯಿಂಟನ್ನು. ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಇದು ನಾನು DK ಶಿವಕುಮಾರ್ ಅವ್ರಿಗೆ ಕೊಟ್ಟ ಮೇಲೆ ಮಾತಾಡಿ ಫೋನ್ ಮಾಡಿ ಆದಮೇಲೆ ಅದಾದ ಬೆಳಿಗ್ಗೆ ಇಲ್ಲಿಗೆ ಬೇಕಾದ್ರೆ CCTV ಫುಟೇಜ್ ಇದೆ, ನೀವು ಎನ್ಕ್ವೈರಿ ಮಾಡಿಸ್ಬೋದು. SIT ಎನ್ಕ್ವೈರಿ ಮಾಡಿ ಯಾಕೆ ಬಂದಿದ್ದ ದೇವರಾಜೇಗೌಡ. ಅವನು ನನ್ನನ್ನು ದುಡ್ಡನ್ನು ನೇರವಾಗಿ ಕೇಳಿಲ್ಲ, ನಾನು ದುಡ್ಡು ಹೇಳಿ ಕೇಳೋನಿಂದ. ಅವನ ಭಾವನೆ ಏನಿತ್ತು ಅಂದರೆ, ಏನಾದರೂ ಮಾಡಿ DK ಅವ್ರ ಹತ್ರಕ್ಕೆ ನನ್ನನ್ನು ಏನಾದ್ರು ಹತ್ರಕ್ಕೆ ತಗೊಂಡೋಗಿ ನನಗೋಸಿ ದುಡ್ಡು ಕೊಡಿಸ್ತಾರೇನೋ, ಕೆಲವು ಮಾಹಿತಿ ಕೊಟ್ಟರೆ ಅಂತಕ್ಕಂಥದ್ದು ಅವನಲ್ಲಿತ್ತು ಅಂತ ನಾನು ಅನ್ಕೋತೀನಿ. ಅವನ ನಡವಳಿಕೆ ನೋಡಿದರೆ ಈ ಕಾರ್ತಿಕ್ ಗೌಡ ಹೇಳಿರೋದ್ರಿಂದ ಇವೆಲ್ಲ ಉನ್ನಾರ ಮಾಡ್ತಾ ಇರ್ತಕ್ಕಂಥವ್ರು ನಿಮಗೆ ಮಾಧ್ಯಮದವ್ರು ನಮಗಿಂತ ನಿಮಗೆ ಚೆನ್ನಾಗಿ ಗೊತ್ತು. ಎಲ್ಲ ಯೂಟ್ಯೂಬ್ನಲ್ಲಿ ಕಳೆದ 2 ವರ್ಷದ ಮೇಲ್ಪಟ್ಟು ಸನ್ಮಾನ್ಯ ದೇವರಾಜೇಗೌಡರು ಈ ಚಿತ್ರಣದ ಹಿಂದೆ ಸಂಪೂರ್ಣವಾಗಿದ್ದಾರೆ. ನಾವು ನೋಡಿರೋ ವಿಡಿಯೋ ಇದ್ರ ಪ್ರಕಾರ ಯಾವುದು ಯೂಟ್ಯೂಬ್ನಲ್ಲಿ ಬಂದಿರತಕ್ಕಂಥ ವಿಡಿಯೋಗಳು ನೋಡಿದಾಗ, ಈಗ SIT ಅವರು ಇದನ್ನು ತನಿಖೆ ಮಾಡದೇ ಇದ್ದರೆ ಈ ಆತಂಕಗಳೆಲ್ಲ ನಮ್ಮ ಮೇಲೆ ಉಳ್ಕೋತದೆ. ನಾನು SIT ಅವ್ರನ್ನ ಒತ್ತಾಯ ಮಾಡ್ತೀನಿ. ದೇವರಾಜೇಗೌಡನ ಅವನು ಹೇಳ್ಕೊಂಡಿದ್ದಾನೆ ನೆನ್ನೆ ಯಾವುದೋ TVನಲ್ಲಿ, ನಾನು 80 ಕೋಟಿ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ ಅಂತ. ಭಾಳ ಜನ ದುಡ್ಡು ಡಿಕ್ಲೇರ್ ಮಾಡ್ಕೊಂಡ್ರೆ ದುಡ್ಡು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಇವನ ದುಡ್ಡಿನ ಮೂಲವನ್ನು 3 ತಿಂಗಳು ದುಡ್ಡಿನ ಮೂಲವನ್ನು ಹುಡುಕಬೇಕು SIT ಅವರು. ಯಾವ್ಯಾವ ದುಡ್ಡು ಮೂಲದ ಅವನೇ ದಡ್ಡಲ್ಲ. ನಾನು ಸುಪ್ರೀಂ ಕೋರ್ಟ್ವರೆಗೆ ಹೋಗಿದ್ದೀನಿ ಅಂತ ಹೇಳ್ತಾನೆ. ಸುಪ್ರೀಂ ಕೋರ್ಟ್ವರೆಗೆ ಇವೆಲ್ಲ ನಾಟಕ ಆಡಿಕೊಂಡು ದುಡ್ಡನ್ನು ಮಾಡೋವಂಥ ಒಂದು ಪ್ರವೃತ್ತಿ ಇಟ್ಕೊಂಡಿದ್ದಾನೆ ಅಂತೇಳಿ ನಾನು ಅನ್ಕೋತೀನಿ. ಕಾರ್ತಿಕ್ ಗೌಡ ಹೇಳಿರೋ ಆಧಾರದ ಮೇಲೆ SIT ಅವರು ದೇವರಾಜೇಗೌಡನ್ನ ತಗೊಂಡೋಗಿ ಫಿಕ್ಸ್ ಕರೆಕ್ಟಾಗಿ SIT ಅವರು ಯಾವ ರೀತಿ ಇವಂತ ಬುಡಿಸ್ಬೇಕು ಬಾಯ ಬುಡಿಸಿದರೆ ಎಲ್ಲ ಸತ್ಯಾಂಶ ಹೊರಗೆ ಬರ್ತದೆ. ಇದು ಇವರಿಬ್ಬರು ಮಾಡಿದಂಥ ನಾಟಕನ ಬೇರೆಯವ್ರ ಮುಖಕ್ಕೆ